ಯಾವತ್ತಾದ್ರೂ ತಣ್ಣೀರಲ್ಲಿ ಹೊಗೆ ಬಂದಿರೋದನ್ನ ನೋಡಿದ್ಯಾ? ನಿನ್ನಪ್ಪ ಯಾವತ್ತೂ ನೋಡಿಲ್ಲ, ಇದೇ ಫಸ್ಟ್ ಟೈಮು. ಜಗತ್ತಲ್ಲಿ 8 ಅದ್ಭುತಗಳಿವೆ, ಇದು 9ನೇ ಅದ್ಭುತ ಪೂಜಾದೇವಿ. ಅದ್ಭುತ ಅಲ್ಲ ಸುಂದ್ರಿ, ಅಪರಾಧ ಆಗಿದೆ ಇಲ್ಲಿ. ಸೊ ನಾವಿವಾಗ ತಕ್ಕ ಶಿಕ್ಷೆ ಕೊಡೋದಕ್ಕೆ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಹೇಳು? ಪೊಲೀಸ್ನ ಕಾಂಟ್ಯಾಕ್ಟ್ ಮಾಡ್ಬೇಕು. ಇರಿ, ನಾನ್ ತಣ್ಣೀರೆಲ್ಲ ಸ್ನಾನ ಮಾಡ್ತು. ಸ್ವಲ್ಪ ಬೇಗ ಬರ್ತೀರಾ? ಅಯ್ಯಯ್ಯೋ ಕುಸುಮಾವ್ರೆ, ಕುಸ್ಮಾತೆ ಕುಸ್ಮಾತೆ ಕುಸುಮಾವ್ರೆ. ಯಾಕ್ರೆ ಏನಾಯ್ತು? ಯಾಕೆ ಸೂರ್ ಕಿತ್ತೋಗೋ ತರ ಕೂಕೋತಿದ್ದೀರಾ? ಅಲ್ಲಿ ನೋಡಿ ಅತ್ತೆ, ಬಾಗ್ಲತ್ರ ನಿಮ್ ಸೊಸೆ ಆಗಕ್ ಬಂದಿರೋ ಮಹಾರಾಣಿ ಮಾಡಿರೋ ಕೆಲ್ಸನ. ಅತ್ತೆ ಮಾತಿಗೆ ಇಷ್ಟೇ ಬೆಲೆನಾ? ನೀವ್ ತಣ್ಣೀರ್ ಸ್ನಾನ ಮಾಡಕ್ ಹೇಳಿದ್ರೆ ಅಮ್ಮನವರು ಬಿಸಿ ಬಿಸಿ ನೀರಲ್ಲಿ ಮಿಂದ್ ಬಂದಿದ್ದಾರೆ. ಏಯ್ ಹೌದೇನೆ? ಇಲ್ಲ ಅತ್ತೆ, ಅದು ಏನದು ಇದು? ಈ ತರ ನಿನಗ್ ಮೋಸ ಮಾಡಕ್ಕೆ ನಾಚಿಕೆ ಆಗಲ್ಲ? ನಿನ್ನಂಥವಳನ್ನ ನಾನು ಹೇಗೆ ನಂಬಲಿ? ಸೊಸೆ ಆದವಳು ಅತ್ತೆ ನಂಬಿಕೆನೆ ಗಳಿಸ್ಲಿಲ್ಲ ಅಂದ್ರೆ ಹೇಗೆ? ನಿನ್ನ ನಂಬಿ ನನ್ನ ಮಗನ್ನ ನಿನ್ ಕೈಗೆ ವಹಿಸಿದ್ರೆ ನಾಳೆ ನೀನ್ ಅವನಿಗೆ ಮೋಸ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಅದು ಅತ್ತೆ, ನನಗ್ ತಣ್ಣೀರಂದ್ರೆ ಆಗಲ್ಲ, ಚಳಿ ಆಗುತ್ತೆ. ಏನ್ ಎಳೆ ಮಗುನ ನೀನು? ಸೊಸೆ ಆಗೋದು ಅಂದ್ರೆ ಅಷ್ಟು ಸುಲಭ ಅನ್ಕೊಂಡಿದೀಯಾ? ನಡಿ ನಡಿ ನಡಿ, ತಣ್ಣೀರ್ ಸ್ನಾನ ಮಾಡ್ಕೊಂಡ್ ಬರ್ಬೇಕು. ಅತ್ತೆ, ನಾನು ಆಲ್ರೆಡಿ ಸ್ನಾನ ಮಾಡ್ಬಿಟ್ಟಿದ್ದೀನಿ. ಮಾಡಿದ್ದು ನಿನ್ ತಪ್ಪು. ಇವತ್ತು ಪೂಜೆ ಇದೆ ಅಂತ ಸುಮ್ನೆ ಬಿಟ್ಟಿದ್ದೀನಿ, ಇಲ್ಲ ಅಂದ್ರೆ ಬೀಳಿಸ್ತಿದ್ದೆ ನಿನ್ ಗ್ರಹಚಾರನ. ಈಗ ಇನ್ನೊಂದು ವಾಪಸ್ ಮಾತಾಡ್ದೆ ತಣ್ಣೀರ್ ಸ್ನಾನ ಮಾಡ್ಕೊಂಬ ಹೋಗ್. ಓಹೋ, ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳಲ್ಲ ಅನ್ಸತ್ತೆ ನೀನು. ಸುಂದರಿ ಪೂಜಾ, ನಡೀರಿ ಹಾಕಿ ಅವಳಿಗೆ ತಣ್ಣೀರ್. ನೀರಿತ್ತಲ್ಲ ಅಲ್ಲೇ ಇದೆ ನೋಡ, ತಡಿ ಮಾಡ್ತೀನಿ. ತಗೊಳ್ಳಿ, ಇವತ್ತು ಸತ್ಯನಾರಾಯಣ ಪೂಜೆ, ಎಲ್ಲರೂ ಉಪವಾಸ ಇರ್ಬೇಕು. ಬಾಳೆಹಣ್ಣು ಪಲಹಾರ ಅಷ್ಟೇ. ಶ್ರೇಷ್ಠ, ನಿನಗ್ ಪ್ರತ್ಯೇಕವಾಗಿ ಹೇಳ್ತಿದ್ದೀನಿ, ನೀನೇನಾದ್ರು ಕಿತಾಪತಿ ಮಾಡಿದ್ರೆ ನಾನು ಸುಮ್ಮನಿರಲ್ಲ. ಈಗಲೇ ಹೇಳ್ತಾ ಇದ್ದೀನಿ, ತಗೋ. ಸರಿ, ನಾನು ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಕರೆದು ಬಿಟ್ಟು ಬರ್ತೀನಿ. ಭಾಗ್ಯ, ಬನ್ನಿ. ತಗೋ ಭಾಗ್ಯ, ನೈವೇದ್ಯ ಎಲ್ಲ ಇದ್ರಲ್ಲೇ ಆಗ್ಬೇಕು. ಎಮ್ಮೆ, ನೀನ್ ಯಾಕೆ ಇದನ್ನೆಲ್ಲ ಮಾಡ್ತಿದ್ಯಾ? ರೀ ಬಿಡ್ರಿ ಕೈನಾ. ನಾನ್ ಯಾಕೆ ಮಾಡ್ತಿದ್ದೀನಿ ಅಂದ್ರೆ ಏನ್ ಅರ್ಥ? ಯಾಕೆ ನನ್ ಕೈ ಹಿಡ್ಕೊಂಡಿದ್ದೀರಿ? ಹೇ ಹೋಗೆ, ನಿನ್ ಕೈ ಹಿಡ್ಕೊಳ್ಳೋದಕ್ಕೆ ನಾನೇನ್ ಬಂದಿಲ್ಲ ಇಲ್ಲಿ. ಈ ನೈವೇದ್ಯಕ್ಕೆ ಬೇಕಾಗಿರೋ ಪ್ರಸಾದ ಇನ್ನೊಂದು ಮತ್ತೊಂದು ಅದ್ಯಾವುದು ನೀನ್ ಮಾಡ್ಬೇಕಾಗಿಲ್ಲ. ಹೌದಕ್ಕ, ನೀನ್ ಏನು ಮಾಡ್ಬೇಡ. ಎಲ್ಲಾನು ಮಿಸ್ಟರ್ ತಾಂಡವ್ ಅವರೇ ಮಾಡ್ತಾರೆ ಅನ್ಸುತ್ತೆ. ನೀನ್ ಯಾಕೆ ಸುಮ್ನೆ ಸುಸ್ತು ಮಾಡ್ಕೋತೀಯ? ಹೇಯ್, ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೆ, ಎಲ್ಲದಕ್ಕೂ ಬಂದ್ಬಿಡ್ತಾಳೆ ಮೂಗ್ ತೂರ್ಸ್ಕೊಂಡು. ಈಗ ನಿಮ್ದು ಏನೋ ಸಮಸ್ಯೆ? ನಮ್ಮ ಮನೇಲಿ ನಡೀತಿರೋ ಪೂಜೆಗೆ ಭಾಗ್ಯ ನೈವೇದ್ಯ ಮಾಡೋದು ಬೇಡ ಅಷ್ಟೇ. ಅದೇ ಯಾಕೆ ಅಂದೆ? ಯಾಕೆ ಅಂದ್ರೆ, ಈ ಭಾಗ್ಯ ಯಾರು? ಅವಳಿ ಮನೆಗೆ ಸೇರ್ದವಳೇ ಅಲ್ಲ, ಅವಳು ಯಾಕೆ ಇದನ್ನೆಲ್ಲ ಮಾಡ್ಬೇಕು? ಅವಳಿಗೆ ಮನೆಗೆ ಬಂದಿರೋ ಗೆಸ್ಟು. ಅಮ್ಮ, ಈ ಮಾತನ್ನ ನೀನೇ ತಾನೇ ಹೇಳಿದ್ದು. ಅತಿಥಿ ದೇವೋ ಭವ ಅಂತ. ಭಾಗ್ಯ, ನಮ್ಮನೇಲಿ ಯಾವತ್ತೂ ಅತಿಥಿಗಳು ಕೆಲಸ ಮಾಡ್ಲೇಬಾರದು.
ಇವತ್ತಾಗ್ತಿರೋ ಪೂಜೆಗೆ ಸಂಬಂಧಪಟ್ಟಿರೋ ಎಲ್ಲಾ ಕೆಲಸಗಳು ಈ ಮನೆ ಸೊಸೆ ಆಗಿರೋ ಶ್ರೇಷ್ಠನೇ ಮಾಡಿ. ಏಯ್, ಏನು ಹೇಳ್ತಾ ಇದೀಯಾ? ಇನ್ನೇನು? ಯಾಕೆ ನಾನು ಹೇಳಿದ್ದು ಕರೆಕ್ಟಾಗಿ ಕೇಳಿಸ್ಲಿಲ್ವಾ ಅತ್ತೆ? ಇವತ್ತು ಪೂಜೆಗೆ ಬೇಕಾಗಿರೋ ನೈವೇದ್ಯ ಎಲ್ಲ ಶ್ರೇಷ್ಠ ಮಾಡ್ತಾಳೆ ಅಂತಂದೆ. ಆಂಟಿ, ಇದು ಒಂದ್ಸಲ ನೋಡಿ ಹೇಳಿ. ಅತ್ತೆ, ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ ಅತ್ತೆ. ಈಗಲೇ ನಾನು ಯಾರು ಅಂತ ನೆನಪಿಲ್ಲ ನಿನಗೆ. ನನ್ ಸೊಸೆ ನನ್ನನ್ನ ಬಾಯಿ ತುಂಬಾ ಅತ್ತೆ ಅತ್ತೆ ಅಂತ ಕರೆದ್ರೇನೆ ನನಗಿಷ್ಟ. ಈ ಆಂಟಿ ಪೀಂಟಿ ಇವೆಲ್ಲ ನನ್ನ ಮನೆಗೆ ಹೊಂದಲ್ಲ. ನಿನ್ ತಲೆಯಲ್ಲಿ ಇನ್ನೂ ಇಂಗ್ಲಿಷ್ ಪದಗಳಿದ್ರೆ ಅದನ್ನ ನೀನ್ ಏನ್ ಮಾಡು ಗೊತ್ತಾ? ಅದೇನೋ ಅಂತಾರಲ್ಲ, ಡಿಲ್ರೀಟ್ ಮಾಡಿ ಎಲ್ಲಾನು. ಇಲ್ಲ ಅತ್ತೆ, ಅದು ಮೊದ್ಲಿಂದನೂ ನನ್ಗೆ ಅಭ್ಯಾಸ. ಇನ್ಮೇಲೆ ಹಾಗೆ ತಪ್ಪು ಮಾಡಲ್ಲ ಅತ್ತೆ. ಹಾಗ ಬಾ ದಾರಿಗೆ. ಅಲ್ಲ ಅತ್ತೆ, ಒಂದ್ಸಲ ಟೇಸ್ಟ್ ನೋಡಿದ್ರೆ ನೀವು ಟೇಸ್ಟ್ ನೋಡಿ ಸರಿಯಾಗಿದೆಯಾ ಇಲ್ವಾ ಅಂತ ಹೇಳೋದಕ್ಕೆ ತರಬೇತಿ ಕೊಟ್ಟು ಒಬ್ಬರನ್ನ ರೆಡಿ ಮಾಡಿದ್ದೀನಿ. ಅವರೇ ಹೇಳ್ತಾರೆ. ಅವರು ಹೋಗು, ಉಪ್ಪು ಖಾರ ಎಲ್ಲ ಸರಿಯಾಗಿ ತಿಳ್ಕೊಂಡಿರೋಳು ಇದನ್ನ ನೋಡಿ ಹದ ಹೇಳ್ತಾಳೆ. ನೋ ಶ್ರೇಷ್ಠ, ಯು ಹ್ಯಾವ್ ಟು ಡೂ ಇಟ್. ಇವತ್ತು ಪೂಜೆಗೆ ನೈವೇದ್ಯ ನೀನೇ ಮಾಡಬೇಕು. ನೋಡ್ರಿ, ಏನೋ ಮನೆ ಕೆಲಸ ಅದು ಇದು ಅನ್ನೋದಕ್ಕೆ ನಾನು ಸುಮ್ಮನೆ ಇದ್ದೆ. ಈ ವಿಷಯದಲ್ಲೆಲ್ಲ ನಿಮ್ ಹುಡುಗಾಟಿಕೆಗಳನ್ನ ನೋಡ್ಕೊಂಡು ಸುಮ್ಮನಿರಕ್ಕಾಗಲ್ಲ ನನ್ನ ಕೈಯಲ್ಲಿ. ಅಯ್ಯೋ, ನಿನ್ನ ಹತ್ರ ಯಾರು ಸುಮ್ಮನಿರು ಅಂತ ಹೇಳಿದ್ದು? ನಮ್ಮ ಮನೇಲಿ ಹೇಗಿದ್ರು ಪೂಜೆ ನಡೀತಿದ್ಯಲ್ಲ, ನೀನು ನಮ್ಮ ಮನೆಗೆ ಬಂದಿರೋ ಗೆಸ್ಟ್ಗಳು ಏನ್ ಮಾಡ್ತಾರೆ ಹೇಳು? ದೇವರ ಮುಂದೆ ಕುತ್ಕೊಂಡು ಭಜನೆ ಮಾಡ್ತಾರೆ. ಇದು ಅದನ್ನೇ ಮಾಡಿ. ಇದನ್ನೇ ನಾನು ಬೇಡ ಅಂದಿದ್ದು. ಪೂಜೆ ವಿಷಯದಲ್ಲಿ ತಮಾಷೆ ಬೇಡ. ಶ್ರೇಷ್ಠಂಗೆ ಮೊದಲೇ ಅಡಿಗೆ ಮಾಡೋದಕ್ಕೂ ಬರಲ್ಲ. ಅದು ಅಲ್ಲದೆ ಪೂಜೆ, ಶಾಸ್ತ್ರ, ಸಂಪ್ರದಾಯ ಯಾವ್ದ್ರದ್ದು ಜ್ಞಾನ ಇಲ್ಲ ಅವಳಿಗೆ. ನಾನು ಚಿಕ್ಕವನಿದ್ದಾಗ ಭಾಗ್ಯ, ನಮ್ಮಮ್ಮ ನನ್ಗೊಂದು ಕತೆ ಹೇಳ್ತಿದ್ರು. ಒಂದೂರಲ್ಲಿ ಒಬ್ರು ಅಜ್ಜಿ ಇದ್ರಂತೆ. ಆ ಅಜ್ಜಿ ಹತ್ರ ಒಂದು ಕೋಳಿ ಇತ್ತಂತೆ. ದಿನ ಬೆಳಗ್ಗೆ ಆ ಕೋಳಿ ಕೂಗೋದನ್ನ ನೋಡಿ ಊರಲ್ಲಿ ಬೆಳಗಾಗ್ತಿರೋದು ನನ್ನ ಕೋಳಿಯಿಂದನೇ ಅಂತ ಅನ್ಕೊಂಡಿದ್ರಂತೆ. ನಿನ್ ಕೇಸು ಒಂಥರ ಇದೇ ತರನೇ. ನೀನಿಲ್ದೆ ಯಾರ ಕೈಲೂ ಏನು ಮಾಡಕ್ಕಾಗಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ಯಾ ಅಲ್ವಾ? ಅತ್ತೆ, ನಿಮ್ ಮಗನಿಗೆ ನೀತಿ ಕತೆ ಹೇಳಿ ಬೆಳೆಸಿದೀರಾ ಅಂತ ಆಯ್ತು. ಆದ್ರೆ ಭಾವಂಗೆ ಕತೆ ಮಾತ್ರ ನೆನ್ಪಿದೆ, ನೀತಿನೇ ನೆನ್ಪಿಲ್ಲ ಅತ್ತೆ. ಪಾಪ, ಬುದ್ಧಿ ಕಮ್ಮಿ ಅಲ್ವಾ? ನೀತಿ ಕತೆ ಅಂದ್ರೆ ಮಾಹಿತಿ ಇರುತ್ತಾನೆ. ನಮ್ ಸ್ಕೂಲ್ ಹೇಳ್ಕೊಡ್ತಾರೆ, ನಮ್ಗೆಲ್ಲ ನಾಟಕ ಇರುತ್ತೆ. ಹೋಗುಂಡಣ, ಏನ್ ಮಾಡುದು ಪುಟ? ನಿನ್ ತಲೆಲಿ ಬುದ್ಧಿ ಇದೆ, ಆದ್ರೆ ಕೆಲವ್ರ ತಲೆನಲ್ಲಿ ಅದಿರಲ್ಲ ನೋಡು. ಅಯ್ಯೋ, ಎಲ್ರು ಸ್ವಲ್ಪ ಸುಮ್ನಿರ್ತೀರಾ? ಇವತ್ತು ಮನೇಲಿ ಪೂಜೆ ಇದೆ, ಇಲ್ಲಿ ಕೂತ್ಕೊಂಡು ಜಗಳ ಮಾಡಕ್ ಟೈಮ್ ಇಲ್ಲ. ಪುರೋಹಿತರು ಬರೋದಕ್ ಮೊದಲು ತುಂಬಾನೇ ಕೆಲ್ಸಗಳಿದೆ. ಎಷ್ಟೇ ಕೆಲಸ ಇರ್ಲಿ ಕಣೆ, ನೀನ್ ಅದ್ ಯಾವ್ದು ಮಾಡೋ ಹಂಗಿಲ್ಲ. ನೋಡ್ರಿ, ಆಗ್ಲಿಂದ ಅದನ್ನೇ ಹೇಳ್ತಾ ಇದೀನಿ. ಪೂಜೆಗೆ ಆಗೋ ಕೆಲಸ ಎಲ್ಲ ಆಗ್ಲೇಬೇಕು. ಶ್ರೇಷ್ಠನ್ ಕೈಲಿ ಇದು ಯಾವ್ದು ಆಗೋದಿಲ್ಲ. ಹೌದು ಭಾಗ್ಯ, ನೀನ್ ಸರಿಯಾಗಿ ಹೇಳ್ತಾ ಇದೀಯ. ಏನ್ ಸರಿ ಮಣ್ಣು? ಭಾಗ್ಯ ಮೇಡಮ್, ಯಾಕೆ ಮೇಡಮ್ ಮರ್ತೋಯ್ತಾ?
ನೀವು ನಮ್ಮ ಮನೆಗೆ ಬಂದಿರೋ ಅತಿಥಿಗಳು. ಅತಿಥಿಗಳ ಕೈಯಲ್ಲಿ ಕೆಲಸ ಮಾಡಿಸೋದು ನಮ್ಮ ಮುಂದೆ ಇಷ್ಟನೇ ಆಗಲ್ಲ ಅಲ್ವೇನಮ್ಮ? ಅರೆ ಅಮ್ಮ, ಯಾಕಮ್ಮ ಸುಮ್ಮನೆ ನಿಂತಿದ್ಯಾ? ನಿನ್ ಬಾಯಾರೆ ಎಲ್ಲರಿಗೂ ಹೇಳ್ಬಿಡು, ಇವತ್ತು ಪೂಜೆಗೆ ಸಂಬಂಧಪಟ್ಟಿರೋ ಕೆಲಸಗಳನ್ನೆಲ್ಲ ಶ್ರೇಷ್ಠ ಮಾಡ್ತಾಳೆ, ಭಾಗ್ಯ ಅಲ್ಲ ಅಂತ. ಯಾಕಂದ್ರೆ ಈ ಮನೇಲಿ ಶಂಕದಿಂದ ಬಂದ್ರೇನೆ ತೀರ್ಥ. ಅಲ್ಲ ಕಣೋ, ಅದ್ ಹಾಗಲ್ಲ. ಅವಳು ಹಾಗೂ ಇಲ್ಲ ಹೀಗೂ ಇಲ್ಲಮ್ಮ. ಬೇಗ ಹೇಳ್ಬಿಡಮ್ಮ ಪ್ಲೀಸ್, ಬೇಗ. ಸರಿ ಆಯ್ತು, ನೀ ಹೇಳ್ದಂಗೆ ಆಗ. ಇವತ್ತು ನೈವೇದ್ಯದಿಂದ ಹಿಡಿದು ಪ್ರತಿಯೊಂದು ಶ್ರೇಷ್ಠನೇ ಮಾಡಿ. ಎಲ್ಲರೂ ಕೇಳಿಸ್ಕೊಳ್ಳಿ, ಇವತ್ತು ಪ್ರತಿಯೊಂದು ಕೆಲಸ ನನ್ನ ಭಾವಿ ಸೊಸೆನೆ ಮಾಡ್ತಾರೆ. ಆದ್ರೆ ಮಗನೇ, ಇದು ನನ್ನ ಮರ್ಯಾದೆ ಪ್ರಶ್ನೆ. ಪೂಜೆಲಿ ಅಥವಾ ಯಾವುದೇ ವ್ಯವಸ್ಥೆಯಲ್ಲಿ ಯಾವ ಏರುಪೇರು ಆಗ್ಬಾರ್ದು. ಅಯ್ಯೋ, ನೀ ತಲೆನೇ ಕೆಡ್ಸ್ಕೋಬೇಡಮ್ಮ. ನೀ ಕಣ್ ಮುಚ್ಚ್ ಕಣ್ ತೆಗಿಯೋಷ್ಟ್ರಲ್ಲಿ ನೀನ್ ಇಂಥದ್ದೇ ಆಗ್ಬೇಕು ಅಂತ ಹೇಳಿರ್ತೀಯಲ್ಲ, ಎಲ್ಲದೂ ಆಗಿರುತ್ತೆ, ನೋಡ್ತಾ ಇರು. ನೋಡ್ತೀನಿ. ಏನಾದ್ರು ಹೆಚ್ಚು ಕಡಿಮೆ ಆಗಬೇಕಂತೆ, ಆಗ ಕಿವಿ ಹಿಂಡಿ ಹೇಗ್ ದಾರಿ ತರೋದು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಅದ್ರ ಅವಶ್ಯಕತೆನೇ ಇಲ್ಲಮ್ಮ, ನೀನ್ ನೋಡ್ತಾ ಇರೋ. ಶ್ರೇಷ್ಠ ಎಲ್ಲ ಪರ್ಫೆಕ್ಟ್ ಆಗಿ ಅರೇಂಜ್ ಮಾಡ್ತಾಳೆ. ಶ್ರೇಷ್ಠ, ಪೂಜೆಗೆ ಬೇಕಾಗಿರೋ ಪ್ರಿಪ್ರೇಷನ್ಸ್ ಎಲ್ಲ ನೀನು ಸೂಪರ್ ಆಗಿ ಮಾಡ್ತೀಯ, ನನಗೆ ಗೊತ್ತು. ಹೋಗಮ್ಮ, ನೀನು ತಯಾರಿ ಮಾಡ್ಕೊ. ಅದೇನ್ ಪರ್ಫೆಕ್ಟ್ ಪೆಪರ್ಮೆಂಟ್ ಅದೇನ್ ಮಾಡ್ತೀಯೋ ನೋಡೋಣ. ನೋಡು ತನ್ವಿ, 2 ಬಾಳೆಕಂದು ಸಮ ಅಂದ್ರೆ ಇದು ಈಕ್ವಲ್ ಆಗಿರ್ಬೇಕು. ಒಂದಿಷ್ಟು ಉದ್ದ ಒಂದಿಷ್ಟು ತುಂಡ ಇರ್ಬೇಕು. ಒಂದೊಂದರ ಹೇಗಿರತ್ತೆ ಅಜ್ಜಿ? ಎಲ್ಲ ಬಾಳೆಕಂದು ನೋಡಕ್ ಸೇಮ್ ಆಗಿರತ್ತೆ. ಮೇಲ್ನೋಟಕ್ಕೆ ಒಂದೇ ತರ ಇರತ್ತೆ ನಿಜ, ಆದ್ರೆ ಒಂದಕ್ಕೊಂದು ಬಹಳ ವ್ಯತ್ಯಾಸಗಳಿರುತ್ತೆ. ಒಂದಿದ್ದಂಗೆ ಇನ್ನೊಂದಿರ. ಮತ್ತೆ ಹೇಗಜ್ಜಿ ಒಂದೇ ತರ ಬಾಳೆಕಂಬನ ತರೋದು? ಅದನ್ನು ನೀನೇ ಹೇಳ್ತೀಯ, ಇದನ್ನು ನೀನೇ ಹೇಳ್ತಿದ್ಯಾ? ಅಲ್ಲ ಅಜ್ಜಿ, ಈ ಕೆಲ್ಸನ ನಮಗೆ ಯಾಕೆ ಹೇಳ್ತಿದ್ದೀರಾ? ಬಂದಿದ್ದೀರಲ್ಲ ಆ ಆಂಟಿಗೆ ಹೇಳಿ. ಯಾರಿಗೆ? ಆ ಶ್ರೇಷ್ಠಾಗ? ಓ, ಮತ್ತಿನ್ಯಾರು? ಅವಳಿಗೆ ಯಾವ ಕೆಲ್ಸ ಹೇಳ್ಬೇಕು, ಏನು ಎತ್ತ ಅದೆಲ್ಲ ನಾ ಮಾಡಿಸ್ತೀನಿ. ನಿಮ್ಮಿಬ್ಬರಿಗೆ ಏನ್ ಕೆಲ್ಸ ಹೇಳಿದೀನೋ ನೀವ್ ಅಷ್ಟ್ ಮಾಡಿ ಸಾಕು. ಬೀಗ್ತೇಮ್ಮ, ಯಾಕೆ ಹೀಗ್ ಮಾಡ್ತಿದ್ದೀರಾ? ಅಂತದ್ ಏನಾಯ್ತೀಗ? ಓ, ಆ ವಿಷಯನಾ? ನೋಡಿ ಬೀಗ್ತೇಮ್ಮ, ನಿಮ್ಗೆಲ್ಲ ಗೊತ್ತು, ಆದ್ರೂ ನಿಮ್ ಮಗನ ಹಾಗೆ ಬುದ್ಧಿ ಇಲ್ದೇ ಇರೋ ತರ ಆಡ್ತಿದ್ದೀರಾ. ನೀವ್ ಹಾಗೆಲ್ಲ ಹೇಳ್ಬೇಡಿ ಸುನಂದ, ನನಗೂ ನನ್ ಮಗಂಗೂ ತುಂಬಾ ವ್ಯತ್ಯಾಸ ಇದೆ. ನಾನು ಹಾಗೆ ಅನ್ಕೊಂಡಿದ್ದೆ, ಆದ್ರೆ ಈಗ ಅದೆಲ್ಲ ಸುಳ್ಳು ಅಂತ ಅನಿಸ್ತಿದೆ. ಯಾರವ, ನಿಮಗೆ ಹೇಗ್ ಸಮಾಧಾನ ಮಾಡ್ಬೇಕು ನಂಗಂತೂ ಗೊತ್ತಾಗ್ತಿಲ್ಲ ಸುನಂದ. ಏನ್ ಸಮಾಧಾನ ಮಾಡೋದು? ನಿಮ್ ಮಾತನ್ನೆಲ್ಲ ನಂಬಾರ್ದು ಅಂತ ಅನ್ಕೋತೀನಿ. ಮಾತೆತ್ತಿದ್ರೆ ಮನೆ ಮರ್ಯಾದೆ ಆಚಾರ ವಿಚಾರ ಅಂತ ಸಾವಿರಾರು ಮಣ್ಣಾಗಂಟಿ ಮಾತಾಡ್ತಾ ಇರ್ತೀರಾ, ಆದ್ರೆ ನೀವು ಮಾಡೋದನ್ನೆಲ್ಲ ನೋಡ್ತಾ ಇದ್ರೆ ಅದನ್ನೆಲ್ಲ ಗಾಳಿಗೆ ತೂರ್ತಾ ಇದ್ದೀರಾ. ನನಗೆ ನಿಮ್ ಭಯ ಅರ್ಥ ಆಗತ್ತೆ ಸುನಂದ, ಆದ್ರೆ ನೋಡಿ, ಈ ಬಣ್ಣದ ಮಾತೆಲ್ಲ ನನ್ನ ಹತ್ರ ಮಾತಾಡ್ಬೇಡಿ ನೀವು. ನನ್ ಮಗಳನ್ನ ಅತಿಥಿ ಅಂತಿದ್ದೀರಾ, ಅವಳು ನೋಡಿದ್ರೆ ನಿಮ್ ಮಾತೆ ವೇದವಾಕ್ಯ ಅಂತ ನಂಬ್ಕೊಂಡು
ಮಾಡ್ಬೇಕು. ಆದ್ರೆ ನೀವ್ ನೋಡಿದ್ರೆ ಆ ಮನೆ ಹಳಿ ಶ್ರೇಷ್ಠ ಕೈಯಲ್ಲಿ ಮಾಡ್ಸಕ್ ಹೊರಟಿದ್ದೀರಾ. ಈಗಾಗ್ಲೇ ಅವಳು ಹುಳಿ ಹಿಂಡಿದ್ದು ಸಾಕಾಗಿಲ್ಲ ಅಂತ ಇದನ್ನೆಲ್ಲ ಮತ್ತೆ ಅವಳ ಕೈಯಿಂದಾನೆ ಮಾಡಿಸ್ತಿದ್ದೀರಾ. ನನ್ ಮಗಳು ಇದನ್ನೆಲ್ಲ ಹೇಗ್ ಸಹಿಸ್ತಾಳೋ ಏನೋ. ಸುನಂದ, ನನ್ನ ಮನ್ಸಲ್ಲಿ ಆ ಥರ ಏನೂ ಇಲ್ಲ ಅನ್ನೋದು ನಿಮಗೂ ಗೊತ್ತು. ಸಿಟ್ಟಲ್ಲಿ ನೀವು ಮಾತಾಡ್ತಿದ್ದೀರಾ ಅನ್ನೋದು ನನಗೂ ಗೊತ್ತು. ಇಲ್ಲಿ ನೋಡಿ, ನಿಮ್ಮ ಮಗಳ ಮೇಲೆ ನಿಮಗೆ ಎಷ್ಟು ಕಾಳಜಿ ಇದೆಯೋ ಅದಕ್ಕಿಂತ ಒಂದು ಪಟ್ಟು ಜಾಸ್ತಿನೇ ನನಗಿದೆ. ನಮ್ಮಿಬ್ಬರ ನಂಬಿಕೆ ನಿಜ ಆಗಿದ್ರೆ ಆ ಭಗವಂತ ಎಲ್ಲಾನು ಭಾಗ್ಯಂತಲೇ ಮಾಡಿಸ್ಕೊತಾನೆ. ಏ ತಾಂಡವ್, ನಿನ್ಗೇನಾದ್ರು ತಲೆ ಕೆಟ್ಟಿದ್ಯಾ? ಯಾಕೆ ಹನಿ, ಏನಾಯ್ತು? ಹನಿ ಅಲ್ಲ ಹನಿ, ನಿನ್ ತಲೆ. ನೀನ್ ಯಾವಾಗ ನಿಮ್ ಮನೆಯವ್ರ ಪಾರ್ಟಿ ಸೇರ್ಕೊಂಡೆ? ಯಾರು ನೀನ್ ಬ್ರೈನ್ ವಾಶ್ ಮಾಡಿದ್ದು? ವಾಟ್ ಇಸ್ ರಾಂಗ್ ವಿತ್ ಯು? ವಾಟ್ ಇಸ್ ರಾಂಗ್ ವಿತ್ ಯು? ಏನಾಯ್ತು ಅಂತ ಹೇಳು. ಇನ್ನೇನ್ ಆಗ್ಬೇಕು? ನಾನ್ ಪೂಜೆ ನೈವೇದ್ಯ ಎಲ್ಲ ಮಾಡ್ಬೇಕಾ? ನಿನ್ನೆಲ್ಲ ನೋಡ್ದೆ ತಾನೆ ನಿಮ್ ಮನೆಯವರೆಲ್ಲ ಸೇರ್ಕೊಂಡು ನನ್ನ ಹೇಗ್ ಟ್ರೀಟ್ ಮಾಡ್ತಿದಾರೆ ಅಂತ. ಇವತ್ತು ಸಾಯ್ಲ ನಾನು? ಸ್ಟಾಪ್ ಇಟ್ ಹನಿ. ನೈವೇದ್ಯ ಮಾಡೋದಕ್ಕೆ ಸಾಯೋ ಮಾತೆಲ್ಲ ಯಾಕೆ? ಪ್ರಾಕ್ಟಿಕಲಿ ನೋಡಕ್ ಹೋದ್ರೆ ಇದನ್ನೆಲ್ಲ ನೀನೇ ತಾನೇ ಮಾಡ್ಬೇಕಾಗಿರೋಳು. ಪ್ರಾಕ್ಟಿಕಲ್ ಅಂತ ಪ್ರಾಕ್ಟಿಕಲ್ ನೀನೇ ಮಾಡ್ಕೊಂಡು ಸಾಯಿ. ಹನಿ, ಲಿಸನ್ ಟು ಮೀ. ಮನೆಯವರೆಲ್ಲ ಸೇರ್ಕೊಂಡು ನಿನಗೆ ಎಷ್ಟು ಕೆಲಸ ಕೊಟ್ಟು ಟಾರ್ಚರ್ ಮಾಡಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು ಹನಿ. ಐ ನೋ ಯು ಹ್ಯಾಡ್ ಟು ಗೋ ಥ್ರೂ ಆಲ್ ಆಫ್ ದಿಸ್. ನನ್ನ ಪ್ರೀತಿಗೋಸ್ಕರ ಇದನ್ನೆಲ್ಲ ಸಹಿಸ್ಕೊಂಡಿದ್ಯಾ. ಈ ಮನೇಲಿ ನಿನ್ನ ಸ್ಥಾನ ಪಡ್ಕೊಳ್ಳೋದಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಈಗ ಆಗಲ್ಲ ಅಂತಂದ್ರೆ ಹೇಗೆ ಹೇಳು? ಆಗಲ್ಲ ಅಂದ್ರೆ ಏನ್ ಮಾಡ್ಲಿ ಬೇಬಿ? ನಾನು ಈ ಮನೇಲಿ ಕೆಲ್ಸದೊಳ ತರ ಆಗ್ಬಿಟ್ಟಿದೀನಿ. ನೋ ನೋ ನೋ, ನೀನು ಈ ಮನೆ ಸೊಸೆ ಆಗ್ಬೇಕಾಗಿರೋಳು. ನೀನು ಆ ಸ್ಥಾನಕ್ಕೆ ಸೂಟಬಲ್ ಅಂತ ಪ್ರೂವ್ ಮಾಡೋ ಟೈಮ್ ಇದು. ಎಂತೆಂಥ ಬಿಸ್ನೆಸ್ ಮೀಟಿಂಗ್ಸ್ನೆಲ್ಲ ಹ್ಯಾಂಡಲ್ ಮಾಡಿದವಳು ನೀನು ಶ್ರೇಷ್ಠ. ಇನ್ನು ಈ ಪೂಜೆ ಎಲ್ಲ ಯಾವ ಲೆಕ್ಕ? ನಾವಿಬ್ರು ಇದನ್ನ ಒಟ್ಟಿಗೆ ಫೇಸ್ ಮಾಡಬೇಕು. ಇದೆಲ್ಲ ಕತೆ ಹೇಳ್ಬೇಡ ಕೊಡೋ ನನ್ಗೆ. ಈಗ ನಾವಿಬ್ರು ಒಟ್ಟಿಗೆ ಏನು, ಆಮೇಲೆ ಎಲ್ಲರ ಮುಂದೆ ಎಲ್ಲ ಕೆಲಸನ ನನ್ನ ತಲೆ ಮೇಲೆ ಕಟ್ಟಿ ಎಸ್ಕೇಪ್ ಆಗು. ಇಲ್ಲ ಹನಿ, ಟ್ರಸ್ಟ್ ಮೀ, ನಾನು ನಿನ್ ಟೀಮೇ ಕಣೆ. ಮನೆಯವರೆಲ್ಲ ನಿನ್ನ ಜೊತೆ ಆಟ ಆಡ್ತಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಐ ಮೀನ್ ನಮ್ಮ ಜೊತೆ. ಅವ್ರ ಮುಂದೆ ನಾವು ಯಾವುದೇ ಕಾರಣಕ್ಕೂ ಸೋಲ್ಬಾರ್ದು ಶ್ರೇಷ್ಠ. ತಂಡವ್, ಅದಕ್ಕೂ ನಾನು ಹೋಗಿ ನೈವೇದ್ಯ ಮಾಡೋದಕ್ಕೂ ಏನ್ ಸಂಬಂಧ? ಇದೆ ಹನಿ, ಸಂಬಂಧ ಇದೆ. ಪೂಜೆ ಅಂದಿದ ತಕ್ಷಣ ಆ ಎಮ್ಮೆ ಭಾಗ್ಯ ಹೇಗೆ ಚಿಗುರ್ಕೊಂಡ್ಲು ಅಂತ ನೋಡ್ದೆ ತಾನೆ. ನೀನು ಅವಳ ಮುಂದೆ ಯಾವ್ದ್ರಲ್ಲೂ ಕಮ್ಮಿ ಇಲ್ಲ, ಯು ಆರ್ ಕೇಪಬಲ್ ಅನ್ನೋದನ್ನ ಪ್ರೂವ್ ಮಾಡಬೇಕು. ನೀನು ಅವಳಿಗಿಂತ ಬೆಟರ್ ಅಂತ ಅಮ್ಮಂಗೆ ತೋರಿಸ್ಬೇಕಲ್ವಾ? ಅಮ್ಮನ ಮನ್ಸು ಗೆಲ್ಬೇಕು ಅಂತಂದ್ರೆ ನೀನು ಇದನ್ನೆಲ್ಲ ಮಾಡಲೇಬೇಕು ಶ್ರೇಷ್ಠ. ಏನ್ ನಿನ್ ಮಾತಿನ ಅರ್ಥ? ನಾನು ಭಾಗ್ಯಂಗಿಂತ ಬೆಟರ್ ಅಂತ ನಿನಗೆ ಗೊತ್ತಿಲ್ವಾ? ಅದನ್ನ ನಾನು ಪ್ರೂವ್ ಬೇರೆ ಮಾಡ್ಬೇಕಾ? ನಿನ್ನ ಹತ್ರ ಮಾತಾಡಿ ಏನು ಯೂಸ್ ಇಲ್ಲ. ಹನಿ ಹನಿ ಹನಿ, ನಿಂತ್ಕೋ ಒಂದ್ ನಿಮಿಷ.